ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ತೋಟಯ್ಯ. ಕೊರಟಗೆರೆ ತಾಲೂಕಿನಲ್ಲಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ವಿ ಸೋಮಣ್ಣ ಪ್ರವಾಸ ಕೈಗೊಂಡಿದ್ದು, ತಾಲೂಕಿನ ಕೋಳಾಳ ಮತ್ತು ಕಸಬಾ ಹೋಬಳಿಯ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಭಾಗಿಯಾಗಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದರು. ದಯಮಾಡಿ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ವೇಳೆ ಭಾರತ ಸರ್ಕಾರದ ಯೋಜನೆಯಡಿ ಬರುವ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಫಲಾನುಭವಿಗಳಿಗೆ ಆಲಿಮ್ಕೋ ಸಾಧನ ಸಲಕರಣೆ, ಕೃಷಿ ಇಲಾಖೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತುಂತುರು ನೀರಾವರಿ ಯೋಜನೆ, ಪಶು ಇಲಾಖೆಯ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದರು. ನಂತರ ಕೊರಟಗೆರೆ ತಾಲೂಕಿನ 187 ಜನ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ, ಆಲಿಮ್ಕೋ ಯೋಜನೆಯಡಿ ಎಲೆಕ್ಟ್ರಿಕಲ್ ಸೈಕಲ್, ಶ್ರವಣ ಸಾಧನ, ಲಿಮ್ಸ್, ವೀಲ್ ಚೇರ್, ಟ್ರೈಸಿಕಲ್ ವಿತರಿಸಿದರು. ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಒಳ್ಳೆ ಕೆಲಸಗಳು ಆಗುತ್ತಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗುಣಗಾನ ಮಾಡಿದರು. ಅವ್ರಿಗೊಂದು ನೋಟಿಸ್ ಕೊಡಿ. ಮತ್ತೆ ಎಷ್ಟು ಗ್ಯಾಸ್ ಕಲೆಕ್ಷನ್ಗೆ ಬಡವರು ಅರ್ಜಿ ಹಾಕಿದ್ದಾರೆ, ಅವ್ರಿಗೆಲ್ಲರಿಗೂ 2,000 ಕೊಡು ಅಂತ ಕೇಳ್ತಾರೆ. ನಾವು ಯಾರು ಕೇಳ್ತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಯಾರಿಗೆ ಬರ್ತದಮ್ಮ, ನಿನಗೆ ಬರ್ತದ, ಅವ್ರಿಗೆ ಬರ್ತದ. ಮಂಜಣ್ಣ ನಿನಗೆ ಬಂದರೆ ಅವ್ನು ಯಾರಿದ್ದಾನೆ ಅವ್ನ ಹೆಸರು ಕೂಡ ಕೊಡು. ನಾನೊಂದು 15-20 ದಿನ ಡೆಪ್ಯುಟೇಷನ್ ನನ್ನ ಆಫೀಸ್ಗೆ ಹಾಕ್ಸ್ಕೊತೀನಿ. 4 ಡಿಗ್ರಿ 5 ಡಿಗ್ರಿ ಇದೆ ಚಳಿ, ಈಚೆ ಕಡೆ 2 ದಿನ ಮನೆಗೆ ಅಂತ ಹೇಳ್ತೀನಿ. ಆಮೇಲೆ ದುಡ್ಡು ಬೇಕೋ ಜೀವ ಬೇಕೋ ಅಂತ ಅವನಿಗೆ ಕೇಳ್ತೀನಿ. ಇದಾಗಬಾರ್ದು. ಎಲ್ಲಿ ಕೊಡ್ತಾರೆ ಅವ್ರಿಗೆ ನಾವು ಕೊಡೋದು. ಪ್ರಧಾನಮಂತ್ರಿ ಏನದು ಕೇಳಿಸ್ಗೆ ಉಜ್ವಲ ಮಾಡಿದ್ದು ಎಲ್ಲ ನಗದು. ಇವತ್ತು 10 ಕೋಟಿ ಸುಧಾಕರ್ ಅಂದರೆ ಅನಿಲ್ ಕುಮಾರ್ ಸಾಹೇಬ್ರೆ 10 ಕೋಟಿನೋ 12 ಕೋಟಿ ಜನ ಅದರ ಉಪಯೋಗವನ್ನು ಪಡೀತಾ ಇದ್ದಾರೆ. ಇಂಥ 100 ಯೋಜನೆಗಳಿವೆ. ನಾನು ರಾಜ್ಯ ಸರ್ಕಾರನ ಏನೋ ಉದ್ದೇಶ ಮಾತಾಡೋಕ್ಕೆ ನಾನು ಬಂದಿಲ್ಲ. ಇಲ್ಲಿ ನನ್ನ ಸರ್ಕಾರ, ನನ್ನ ನಂಬಿರ್ತಕ್ಕಂಥ ಜನ, ಭಾರತ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮಗಳಿವೆ, ಈ ಸರ್ಕಾರಿ ಕಾರ್ಯಕ್ರಮಗಳನ್ನ ಸಾಮಾನ್ಯ ಜನರಿಗೆ ಯಾವ ರೀತಿ ಮುಟ್ಟಿಸಬೇಕು, ಇದು ಮಾಡ್ತಕ್ಕಂಥದ್ದು ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳಾಗಿರೋದ್ರಿಂದ ನನ್ನನ್ನು ಇವತ್ತು ನಾನು ಒಬ್ಬ ಮಂತ್ರಿಯಾಗಿ 45 ವರ್ಷ ಅನುಭವ ಉಳ್ಳವನಾಗಿ, 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 6 ಬಾರಿ ಮಂತ್ರಿ, ಶ್ರೀನಿವಾಸ ಮೂರ್ತಿಯವರೇ, ಹುಸೇನವರೇ 6 ಬಾರಿ ಮಂತ್ರಿ, ರೈಲ್ವೆ ಯೋಜನೆಗಳಿರ್ಬೋದು, ಮೆಟ್ರೋ ಇರ್ಬೋದು, ಎಲ್ಲಕ್ಕೂ ಕೂಡ ದಾಟು ನಾವೇನು ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆಯ ನಗರವನ್ನು ಮಾಡಬೇಕು ಅಂತ ಕೊಟ್ಟಂತದ್ರಲ್ಲಿ ನಿಮ್ಮ ಸೋಮಣ್ಣನ ಪಾತ್ರ ಇದೆ ಅನ್ನೋದಕ್ಕೆ ನೀವು ನನಗೆ ಓಟ್ ಹಾಕಿದ್ರೆ ಆ ಕೆಲಸವನ್ನು ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಜನರಿಗೆ ಮುಟ್ಟಿಸಬೇಕು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಆದ್ದರಿಂದ ವಿನಂತಿ ಮಾಡ್ತೀನಿ, ಈ ಚುನಾವಣೆ ಬರ್ತದೆ ಹೋಯ್ತದೆ, ಆದರೆ ಸರ್ಕಾರಿ ಕಾರ್ಯಕ್ರಮಗಳು ಸಾಮಾನ್ಯರಿಗೆ ತಲುಪೋದಕ್ಕೆ ಕೊಟ್ಟಿರ್ತಕ್ಕಂಥ ನಿಮ್ಮ ಮಧ್ಯವರ್ಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ನೀವು ಯಾವುದೋ ಮುಲಾಜಿಗೆ ಇನ್ನೊಂದು ಮತ್ತೊಂದಕ್ಕೆ ಬಲಿಯಾಗಿ ಬಡವರಿಗೆ ಅನ್ಯಾಯ ಮಾಡಬೇಡ್ರಿ, ಅನಾನುಕೂಲ ಮಾಡಬೇಡ್ರಿ. ಇದು ನನ್ನ ವಿನಂತಿ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು 2 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ರಾಯದುರ್ಗ, ತುಮಕೂರು, ಊರುಕೇರಿ ರೈಲನ್ನು ಬಿಟ್ಬಿಡ್ತೀವಿ. ಶಿವರಾಮಣ್ಣ ನೀನು ಕೂತ್ಕೋಬೇಕು, ನಾನು ಕೂತ್ಕೋಬೇಕು, ಹೋಗೋಣ ಕೂಡ ವಿನಂತಿ ಮಾಡ್ತೀನಿ. 400ಕ್ಕೂ ಮೇಲ್ಪಟ್ಟು ಎಕರೆಯನ್ನು ಅಲ್ಲಿ ಈಗಾಗಲೇ ಅಪ್ಲಿಕೇಶನ್ ಮಾಡಿದ್ದಾರೆ. ಅದನ್ನು ಇವತ್ತಿನ ರೈಟ್ಗೆ, ಅವತ್ತೇನು ರೈಟ್ ಇದ್ದು ಆ ರೈಟ್ ಕೊಡಿ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ. ಇವತ್ತಿನ ರೈಟ್ಗೆ ನೀಲೈನವರೇ, ಕಾಮರಾಜ್ ಅವರೇ, ಇವತ್ತಿನ ರೈಟ್ಗೆ ಪರ್ಚೇಸ್ ಮಾಡಿ ಕನಿಷ್ಠ 2-3 ವರ್ಷದಲ್ಲಿ ಒಂದು 16 ಕಾರ್ಖಾನೆಗಳನ್ನು ತರುವುದರಿಂದ ಕೊರಟಗೆರೆ ಮತ್ತು ಮಧುಗಿರಿಯಲ್ಲಿ ಇರ್ತಕ್ಕಂಥ ನನ್ನ ಯುವಕ ಮಿತ್ರರಿಗೆ, ನನ್ನ ತಾಯಿಯರಿಗೆ ಒಂದಷ್ಟು ಕೆಲಸದ ಅವಕಾಶವನ್ನು ಕಲ್ಪಿಸ್ಬೋದು ಅನ್ನೋದು ನನ್ನ ದೂರದೃಷ್ಟಿಯ ಚಿಂತನೆ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ.
ಏನಿವತ್ತು ತುಮಕೂರು ತಾಲೂಕು ಜಿಲ್ಲೆ ಸರ್ವವೇಗದಲ್ಲಿ ಬೆಳೀತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಒಬ್ಬೊಬ್ಬರು ಒಂದೊಂದು ಕಡೆ ಮಾಡಬೇಕು ಅಂತ ಇದ್ರು. ನಾನು ಮತ್ತೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಪರಮೇಶ್ವರ್ ಅವರು, ಶಿವರಾಮಣ್ಣ ಅವರೇ, ನಾನೇ ಮೊನ್ನೆ ಹೋದೆ. ಇದು ಭಾರಿ ದೊಡ್ಡ ಕೆಲಸ. ತುಮಕೂರಿನಲ್ಲಿ KITB ಇದೆ. ತುಮಕೂರಿನಲ್ಲಿ 40,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ತುಮಕೂರಿನ ಗುಬ್ಬೆಯಲ್ಲಿ HCL ಕಾರ್ಖಾನೆ ಬಂದಿದೆ, ಅದು ಇನ್ನೂ ಕೂಡ ದೊಡ್ಡದಾಗ್ತಾ ಇದೆ. ಏನು ದಾಬಾಸ್ಪೇಟೆಯಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಬಂದಿದೆ. ಇಷ್ಟೆಲ್ಲರ ಮಧ್ಯದಲ್ಲಿ ಇಲ್ಲ ನೆಲಮಂಗಲ ತಪ್ಪದೆ ತುಮಕೂರಿನ KITBಯಲ್ಲಿ ಒಂದು ರೈಲ್ವೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಕೂಡ ಬರಬೇಕು ಅನ್ನೋ ಮನವಿಯನ್ನು ಕೂಡ ಅವ್ರಿಗೂ ಕೂಡ ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಟ್ರಂಪ್ ಕಾರ್ಡ್ ಅನ್ನು ಕೊಟ್ಟಿದ್ದೀನಿ. ಭಾರತ ಸರ್ಕಾರ, ನರೇಂದ್ರ ಮೋದಿ ಅವರ ನಾಯಕತ್ವದ NDA ಸರ್ಕಾರ ಇದೆ. ನೀವೇನಾದ್ರೂ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂದ್ರೆ ನೀವೆಲ್ಲೂ ಹೋಗುವಾಗೆ ಇಲ್ಲ. HCL ಏರ್ಪೋರ್ಟ್ ಇದೆ, ಅದೇ ಸರ್ ಮಾಡಿ ಅಂತ ನಾವು ಹೇಳ್ತೀವಿ. ತೀರ್ಮಾನ ಮಾಡಿ ಇವತ್ತೇನಾದ್ರೂ ನೀವು ತುಮಕೂರು ಬರೋದ್ರಿಂದ 4 ಅಂತಾರಾಷ್ಟ್ರೀಯ ಹೈವೇಗಳು ಬರ್ತವೆ. ಭಾರತ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಹೈವೇಗಳು ಬರ್ತಕ್ಕಂಥದ್ದು ಯಾವುದಾದ್ರು ಇದ್ರೆ ಅದು ತುಮಕೂರು ಜಿಲ್ಲೆ. ಆ ತುಮಕೂರು ಜಿಲ್ಲೆಯನ್ನ ನಾನು ಯಾಕೆ ಬಂದೆ, ಹೇಗೆ ಬಂದೆ, ಏನು ಅಂತ ನನ್ನ ದೇವರಾಣೆ ಗೊತ್ತಿಲ್ಲ ಸ್ವಾಮಿ. ಅನಿರೀಕ್ಷಿತವಾಗಿ ನಮ್ಮ ನಾಯಕರು ಕಳಿಸಿದ್ರು. ಯಾವ ರೀತಿಯಾದಾಯ್ತು ಅಂದ್ರೆ ಒಂಥರ ಸುನಾಮಿ ಬಂದಂಗೆ ಆಯ್ತು. ಸೋಮಣ್ಣ ಸೋಲ್ತಾನೆ ಗೋಬ್ಯಾಕ್ ಅಂತ ಇದ್ದವರೆಲ್ಲ ಅಣ್ಣ ನಮ್ಮನೆ ಮಾಡೋಣ ಅಂತಾರೆ. ಕಷ್ಟಪಟ್ಟವ್ರು ಹಂಗೆ ಅವರೇ, ನಾವು ಹೋಗೋದೆಲ್ಲ ಅವ್ರ ಮನೆಗೆ ಆಯ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ತುಮಕೂರು ಶಾಸಕ ಜ್ಯೋತಿ ಗಣೇಶ್, ಕೊರಟಗೆರೆ ಮಾಜಿ ಶಾಸಕ PR ಸುಧಾಕರ್ ಲಾಲ್, ಬಿಜೆಪಿ ಮುಖಂಡ BH ಅನಿಲ್ ಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಾದಲ್ಲಿ ವಿಷ ಕುಡಿದು ಆಸ್ಪತ್ರೆ ಸೇರಿರುವ ರೈತ ಕುಟುಂಬವನ್ನ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ರೈತ ಪರವಾಗಿ ನಾನಿದ್ದೇನೆ ಎಂಬ ಭರವಸೆ ನೀಡಿದರು. ಮಾತಾಡಿ ಒಂದು 20 ನಿಮಿಷ 15 ನಿಮಿಷ. ಶಿರಾ ತಾಲೂಕಿನ ಕಲ್ಲುಕೋಟೆ ಸರ್ವೆ ನಂಬರ್ 118ರ ಜಮೀನಿನಲ್ಲಿ ಸುಮಾರು 2 ತಲೆಮಾರುಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ಹಿಂದುಳಿದ ವರ್ಗದ ರೈತರ ಜಮೀನನ್ನ ನಗರಸಭೆ ಅಧಿಕಾರಿಗಳು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಿರುವುದನ್ನ ನೋಡಿ ಕಂಗಾಲಾದ ರೈತ ಕುಟುಂಬವೊಂದು ತಮ್ಮ ಜಮೀನಿನಲ್ಲೇ ಇದ್ದ ಎಲ್ಲ ಅಧಿಕಾರಿಗಳ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ವಿಷ ಕುಡಿಯುವುದನ್ನ ನೋಡುತ್ತಾ ಸುಮ್ಮನೆ ಅಧಿಕಾರಿಗಳು ಕುಳಿತಿದ್ದರು ಎಂದು ಪ್ರತ್ಯಕ್ಷ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಈ ವಿಷಯ ತಿಳಿದ ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವ ಒಬ್ಬರನ್ನ ತುಮಕೂರಿಗೆ ರವಾನಿಸಲಾಯಿತು. ಇನ್ನುಳಿದ ರೈತ ಕುಟುಂಬದವರು ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವನಿಗೆ ಕೈ ಪೂರ್ತಿ ಕಟ್ಟಾಯಿತು, ಕೈ ಬರಲ್ಲ, ಕಾಲಿಲ್ಲ, ಯಾರನ್ನೊಬ್ರು ಮಾತಾಡಿ ಮುಂಚೆ ಇಷ್ಟಿರ್ಲಿಲ್ಲ ಸರ್. ಅದು ಎಳೆದಾಡೋದ್ರ ಡಾಕ್ಟರ್ ಯಾರು ಇಲ್ಲೇನಪ್ಪ ಇಲ್ಲಿ? ವಿಷ ತಗೋಬೇಕಾದ್ರೆ ಯಾರು ಅಧಿಕಾರಿಗಳು ಇರ್ಲಿಲ್ಲ. ಅಧಿಕಾರಿಗಳು ಎಲ್ಲರೂ 200 ಜನ ಪೊಲೀಸರು ಇದ್ರು. 200 ಜನ ಪೊಲೀಸರು ಇದ್ರು. ಎಲ್ಲರೂ ಇದ್ರು. ಒಂದು 50 ಜನ ತಹಸೀಲ್ದಾರ್ ಇದ್ರು. CMC ಕಮಿಷನರ್ ಇದ್ರು. ಹೇಳ್ರಿ ಮತ್ತೆ ಸುಮ್ಮನಿದ್ದೀರಾ? ಹೇಳ್ಬೇಕದನ್ನ. ನಗರಸಭೆ ಎಲ್ಲ ಬಂದಿರು, ಅಧ್ಯಕ್ಷರು ಎಲ್ಲರೂ ಇದ್ರು. ಬೆಳಿಗ್ಗೆಯಿಂದ ಯಾರು ಪೊಲೀಸ್ನವರು? ಇವರು ಡಾಕ್ಟರ್ ಇಲ್ಲ ಅವನಿಂದ. ಪರಿಸ್ಥಿತಿ ಏನು? ಅವ್ನಿಗೆ ಇಲ್ಲಿ ಟ್ರೀಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಹಾಸ್ಪಿಟಲ್ ಒಂದು ಪಾಯ್ಸನ್ ಕೇಸ್ ಅಟೆಂಡ್ ಮಾಡಕ್ ಸೌಲಭ್ಯ ಇಲ್ವಾ ಇಲ್ಲಿ? ಅವ್ನು ಇಲ್ಲಿಂದ ತುಮಕೂರು ಹೋಗೋವರೆಗೂ ಬದುಕ್ತಾನೆ ಅವನು. ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ರಿ.
ಮತ್ತೆ ಅಲ್ಲಿಗೆ ರೆಫರ್ ಮಾಡ್ತೀರಾ? ನಿಮ್ಮ ಶಕ್ತಿ ಇಲ್ವಾ? ನಮ್ಮಲ್ಲಿ ಫಿಸಿಷಿಯನ್ ಇಲ್ಲ ಸರ್, ಅದಕ್ಕೋಸ್ಕರ ಒಪ್ಪಿಗೆ ಫಿಸಿಷಿಯನ್ ಯಾಕಿಲ್ಲ? ಅವರಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಇರ್ಬೇಕಲ್ಲ. ಇಲ್ಲ ಸರ್, ಒಬ್ಬರೇ ಇರೋದು. ಎಮರ್ಜೆನ್ಸಿ ಕೇಸ್ ಅಂತ ಯಾರು ಅಟೆಂಡ್ ಮಾಡಕ್ಕೆ ಕೆಲಸಕ್ಕಾಗಲ್ಲ ಸರ್, ಅರ್ಜೆಂಟ್. ತುಮಕೂರ್ಗೆ ಹೋಗೋರು ಇರ್ಬೇಕಲ್ಲಪ್ಪ ಅವರು. ಏನೋ ತೊಂದರೆ ಆಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರೇನ್ರಿ? ಗಿರೀಶು. ಯಾವುದೇ ಕಾರಣಕ್ಕೂ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಅವ್ರು ತೊಂದರೆ ಆಗದಂಗೆ ನೋಡ್ಕೋಬೇಕಷ್ಟೇ. ಇನ್ನೂರು ಜನ ಬಂದು ದೌರ್ಜನ್ಯ ಮಾಡ್ತಾರೆ, ಹೆಣ್ಮಕ್ಳ ಮೇಲೆ ಕೈಯಾಗೋದ್ರ ಮೇಲೆ ಈ ಕುರಿತು ಮಾತನಾಡಿದ ಎಂಎಲ್ಸಿ ಚಿದಾನಂದ ಗೌಡ ಅವರು, ಸುಮಾರು 80 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದ ರೈತ ಜಮೀನನ್ನ ಇಂದು ತಮ್ಮ ವಶಕ್ಕೆ ಪಡೆಯುತ್ತಿರುವುದು ಸರಿಯೇ? ಅವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆಯೂ ಮಾಡದೆ, ಪರಿಹಾರವನ್ನು ನೀಡದೆ ಸರ್ಕಾರ ರೈತರ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ. ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅವರ ಜಮೀನುಗಳನ್ನ ವಶಪಡಿಸಿಕೊಳ್ಳುತ್ತಿರುವ ಕ್ರಮವನ್ನು ಖಂಡಿಸಿ ಗರಂ ಆದರು. ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್ ನಮಗೆ. ಈಗ ನೀವೆಲ್ಲ ಈ ಪೊಲೀಸ್ನವ್ರು ಬಂದಿರೋ ಸರ್, ಎಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೊಡಿತೀವಿ ಅಂತ ಹೊಡೆದ್ರ? ಇವತ್ತು ಹೊಡೆದ್ರೆ ಸರ್, ನಮ್ಮ ಹೆಂಡತಿಗೆ ಒಂದು ಸ್ವಲ್ಪ ರಕ್ತ ಬಂದೈತೆ. ಅರೆಸ್ಟ್ ಮಾಡಿದ್ರ? ಅರೆಸ್ಟ್ ಮಾಡಿಲ್ಲ ಸರ್. ಎಷ್ಟು ಜನ ಕೂತವ್ರಲ್ಲಿ? ಅಲ್ಲ ಒಂದು 15 ಜನ ಇದ್ದೀವಿ ಸರ್, ನಾವೆಲ್ಲ ಒಂದು 25 ಜನ ಇದ್ದೀವಿ ಸರ್. ನೋಡಿ, ದಬ್ಬಾಳಿಕೆ ಮಾಡ್ತಾರೆ ಸರ್, ನಮ್ಮನ್ನು ಹೊಡಿತಾರೆ ಸರ್. ಶಿರಾ ತಾಲೂಕಲ್ಲಿ ಗೂಂಡಾರಾಜ್ ಸ್ಥಾಪನೆ ಆಗಿದೆ. ಅದು ಯಾರಿಂದ ಗೂಂಡಾರಾಜ್ ಅಂದರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಮಾಡ್ತಾ ಇಲ್ಲ. ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ. ಅಮಾಯಕ ರೈತರು 60-70 ವರ್ಷದಿಂದ ಯಾವೊಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ನಿನ್ನ ಜಮೀನು? 118ರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆತಲಾಂತರದಿಂದ ಅನುಭವದಲ್ಲಿದ್ದರು. ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂಥೇಳಿ ಏಕಾಏಕಿ ಲೋಕಲ್ಲವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ. ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ, ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ. ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ, ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ದರೆ ಅವ್ರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು, ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲೆಬ್ಬಿಸ್ಬೇಕು. ಅದು ಬಿಟ್ಬಿಟ್ಟು ಈಗ ಏಕಾಏಕಿ 100-200 ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಮಾಡಿ ಇಬ್ಬರು ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ. ಅವರು ಕಂಡೀಷನ್ ಸೀರಿಯಸ್ ಆಗಿದೆ. ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ. ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವೊಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ. 3 ಗಂಟೆ ಆಗಿದೆ, ಜಮೀನು ಬಿಡ್ಸಕ್ ಹೋಗ್ತಾರೆ, ರೈತ ಸಾಯ್ತಾನೆ ಅಂದ್ರೆ ಆದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಏನಾಗಿದೆ? ಅವ್ರ ಅಪ್ಪಂದ ಮೊಬೈಲು ನೋಡಿ. ಈ ತಾಲೂಕಿನ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದು ರೈತರ ಸಮಸ್ಯೆ. ನೀವು ಏನೇ ಮಾಡಬೇಕಂದ್ರೂ ಕೂಡ ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅಮಾಯಕರಿಗೆ ಅನ್ಯಾಯ ಆಗದಿರೋ ರೀತಿ ನೀವು ನ್ಯಾಯ ಕೊಡಿಸ್ಬೇಕು. ಬಿಟ್ರೆ ಈ ರೀತಿ ದೌರ್ಜನ್ಯ ಅಲ್ಲಿ ತೆರೆ ಮೇರಲ್ಲಿ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಬಯಲಿಗೆ ಬರಬೇಕಾಗುತ್ತೆ. ಯಾರು ನಿರ್ದೇಶನ ಕೊಡ್ತಿದ್ದಾರೆ ಇವ್ರಿಗೆ? ಯಾಕೆ ಅವ್ರು ಖಾಲಿ ಮಾಡಬೇಕು? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ ನೀವು? ಇಲ್ಲಿ ಒಂದು ಕುಟುಂಬನ ಹಾಳು ಮಾಡಿ, ಒಂದು ಕುಟುಂಬನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನೀವು ನಿಮ್ಮ ಇದನ್ನ ತೀರಿಸ್ಕೋಬೇಕಾ? ಒಬ್ಬ ಪೊಲೀಸ್ನವ್ರು ಹೇಳ್ತಾನಂತ ಸಿಗೋದು 4 ಜನ ಆಗ್ತೀಯ ನೀನು. ನಾನು ಕೇಳಿದ್ದೇನೆ, ಇವರ ದೌರ್ಜನ್ಯ ಮಿತಿ ಮೀರಿದೆ. ಅವ್ರು ಯಾರೋ ಪಾಕಿಸ್ತಾನದಿಂದ ಬಂದಿರೋರಲ್ಲ, ಅವರೆಲ್ಲ ಈ ರಾಜ್ಯದವರು, ಈ ದೇಶದವರು. ಎಚ್ಚರಿಕೆ ಇರಲಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಇದನ್ನ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ.
50 ವರ್ಷದಿಂದ ಜಮೀನು 118 ಸರ್ವೆ ನಂಬರ್, ಕಲ್ಕೋಟೆ ಸರ್ವೆ ನಂಬರು 118. ಅಲ್ಲೇ ಒಂದು 50-60 ವರ್ಷದಿಂದ ಉಳುಮೆ ಮಾಡ್ಕೊಂಬಂದಿದ್ರು. ಅದು ನಾವು ಮುಂಚೆನೂ ಒಂದು ಸ್ವಲ್ಪ ಈ ಥರ ಬಂದು ಕಿರಿಕ್ ಮಾಡಿದ್ರು. ಅವಾಗ ಒಂದು ಸ್ವಲ್ಪ ದಿವಸ ಬಿಟ್ಟಿದ್ವಿ. ತಿರ್ಗಾ ಮೊನ್ನೆನೂ ಜಾಸ್ತಿ ಜೋರು ಮಾಡಿರು, ಬಂದು ಅಧಿಕಾರಿಗಳೆಲ್ಲ ಜೋರು ಮಾಡಿರು. ಪೊಲೀಸ್ ಡಿಪಾರ್ಟ್ಮೆಂಟಿಂದ, ತಹಶೀಲ್ದಾರಿಂದ, ರಾಜಕೀಯ ಎಮ್.ಎಲ್.ಎ ಅವರು ಎಲ್ಲ ಬಂದು ದೌರ್ಜನ್ಯ ಮಾಡ್ತಾವ್ರೆ. ನಾವು ಒಂದು 30 ಜನ ಇದ್ದೀವಿ ಸರ್ ನಮ್ಮ ಕುಟುಂಬದಲ್ಲಿ. ಆದರೆ 30 ಜನನು 20 ದಿವಸದಿಂದ ಅಲ್ಲಿ ಕುತ್ಕೊಂಡಿದ್ದೀವಿ. ಒಂದು ದಿವಸ ಬರ್ತಾರೆ, ಅವತ್ತು ಏನೋ ಒಂದು ಹೇಳ್ತಾರೆ, ಹೋಗ್ತಾರೆ. ತಿರ್ಗಾ ಒಂದು ದಿವಸ ಬರ್ತಾರೆ, ಅವತ್ತು ಹಿಂಗೆ ಹೋಗ್ತಾರೆ. ನಾವು ಆ ಕಡೆ ಜಮೀನು ತೋರಿಸ್ತೀವಿ, ಬೇರೆ ಕಡೆ ಜಮೀನು ತೋರಿಸ್ತೀವಿ, ಅದು ಮಾಡ್ಕೊಡ್ತೀವಿ ಅಂದರು. ತಿರ್ಗಾ ಆ ಜಮೀನ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅದು ಸರಿ ಇಲ್ಲ, ಜಾಗ ಚೆನ್ನಾಗಿಲ್ಲ, ಬೇರೆ ಕಡೆ ತೋರಿಸ್ತೀವಿ ಅಂತಾರೆ. ತಿರ್ಗಾ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಇಲ್ಲ, ಇದು ಊರ ಜನ ಎಲ್ಲ ಗಲಾಟೆ ಬಂದ್ರಿ ಅಂತ ಕರ್ಕೊಂಬರ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀವಿ ಅಂತ ತಹಶೀಲ್ದಾರ್ ಹೇಳಿರು. ಅವ್ರಿಗೂ ಅವ್ರು DC ಮೇಡಮ್ ಹೇಳಿರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ನಿಮಗೆ ಮಾಡ್ಕೊಡ್ತಾರಪ್ಪ ಅಂತ. ಅವರು ಇಲ್ಲಿವರೆಗೂ ಏನು ಹೇಳಿಲ್ಲ. ಅವರು ಅಷ್ಟು ಹೇಳಿದ್ದಷ್ಟೇ, ಸುಮ್ಮನೆ ಆಶ್ವಾಸನೆ ಕೊಡ್ತಾವ್ರೆ ಬಿಟ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು. ಬಂದು ಯಾರು 5 ಎಕರೆ 31 ಕುಂಟೆ ಸರ್. ಅದು ಪಾಣಿ ಆಗಿದ್ಯಾ? ಪಾಣಿ ಕೈ ಬರವಣಿಗೆ ಪಾಣಿ ಐತೆ ಸರ್. ಅದು ನಮ್ಗೆ ಮತ್ತೆ ಇದು 10 ವರ್ಷದಿಂದ ಈಚೆಗೆ ಇದು ಗೌರ್ಮೆಂಟಿಗೆ ಆಗಿದೆ, ನಮ್ದು ಇದು ಅಂತ ಹೇಳ್ತಾರೆ. ನಾವು 50 ವರ್ಷದಿಂದ ಮಾಡ್ಕೊಂಬಂದಿರೋರು. ನಾವು ಎಷ್ಟೋ ಆಫೀಸ್ಗೆಲ್ಲ ಹೋಗಿದ್ದೀವಿ, ನಮ್ಗೇನು ಕೆಲಸ ಮಾಡ್ಕೊಟ್ಟಿಲ್ಲ. ನಮ್ಮ ತಾತವ್ರಿಗೆ ಅವಾಗ ಓದಿಲ್ಲ, ಏನೂ ಇಲ್ಲ. ಅವ್ರಿಗೆ ಓದಿ ಗೊತ್ತಿಲ್ದ ಅವ್ರ ಆಫೀಸ್ಗೆಲ್ಲ ಹೋಗೋರೆ, ವಾಪಸ್ ಕಳಿಸೋರು ಅಧಿಕಾರಿಗಳೆಲ್ಲನ. ಮಾಡ್ಕೊಟ್ಟಿಲ್ಲ ಯಾರು. ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾವು ಬಡವರು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮ ತಾತವ್ರು ಓದಿಲ್ಲ, ಹಂಗಾಗಿ ಓದಿಲ್ಲ, ದುಡ್ಡಿಲ್ಲ. ಅವರಿಗೆಲ್ಲ ಲಂಚ ಕೊಟ್ರೆ ಕೆಲಸಗಳು ಅವಾಗ ಮಾಡ್ಕೊಟ್ಟಿಲ್ಲ, ವಾಪಸ್ ಕಳಿಸ್ತಾರೆ. ನಾವು ಬಿಡು ಮಾಡ್ಕೊಡ್ತಾರೆ ಉಳ್ಮೆ ಮಾಡ್ಕೊಂಡ್ ಬಂದಿದ್ದೀವಿ 50 ವರ್ಷದಿಂದ. ಇತ್ತೀಚೆಗೆ ನೋಡಿದ್ರೆ ಇದು ಗೌರ್ಮೆಂಟಿಗೆ ಆಗೈತೆ, ನೀವು ಇಲ್ಲಿ ಉಳ್ಮೆ ಮಾಡಂಗಿಲ್ಲ, ನೀವು ಹೋಗ್ಬೇಕು ಆಚೆ ಅಂತಾರೆ. ನಾವ್ ಎಲ್ಲಿ ಹೋಗ್ಬೇಕು ಸರ್? 30 ಜನ ಇದೀವಿ ಕುಟುಂಬದಲ್ಲಿ. ಒಬ್ರು ಮೂಟೆ ಹೊರಿ ಜೀವನ ಮಾಡಿಸ್ತಾರೆ, ಒಬ್ರು 4-5 ಜನ ಹ್ಯಾಂಡಿಕ್ಯಾಪ್ಟ್ಗಳಿದ್ದಾರೆ. ಅದ್ರಲ್ಲಿ ಇಬ್ರು ದುಡಿಬೇಕು, ಒಬ್ರಿಗೆ ಆಪರೇಷನ್ ಆಗಿದೆ, ಯಾರು ದುಡಿಯೋರೇ ಇಲ್ಲ. ಅಂತದ್ರಲ್ಲಿ ನಾವು ಅದ್ರಲ್ಲಿ ಏನೋ ಬೆಳ್ಕೊಂಡು ತಿನ್ನಕ್ಕೂ ಬಿಡ್ತಾ ಇಲ್ಲ. ಡೈಲಿ ಬರ್ತಾರೆ, ಗಲಾಟೆಗಳು ಮಾಡ್ತಾರೆ. ಬೇರೆ ಕಡೆ ತೋರಿಸ್ತೀವಿ, ಅದನ್ನು ತೋರಿಸ್ತಾ ಇಲ್ಲ. ಸುಮ್ನೆ ಎಲ್ಲ ಬರ್ತಾರೆ, ಅವಾಜ್ ಆಗ್ತಾರೆ. ಇದು ಕೈಲಾಗ್ದವ್ರು ನಾವೇನು ಮಾಡಕ್ ಆಗಲ್ಲ ಅವ್ರಿಗೆ ಅಧಿಕಾರಿಗಳು. ಇವತ್ತು ವಿಷ ಕುಡಿದು ಸಾಯುವ ಹಂತದಲ್ಲಿದ್ದ ರೈತ ಕುಟುಂಬವನ್ನ ಅಧಿಕಾರಿಗಳು ನೋಡದೆ ನಿರ್ಲಕ್ಷ್ಯ ತೋರಿರುವುದು ಖಂಡನೀಯ. ಹಿಂದುಳಿದವರ ಪರ ಎನ್ನುವ ರಾಜ್ಯ ಸರ್ಕಾರ ಎಲ್ಲಿದೆ? ಏನು ಮಾಡುತ್ತಿದೆ? ಹಾಡಹಗಲೇ ಹಿಂದುಳಿದ ವರ್ಗವಾದ ಯಾದವ ಸಮುದಾಯದ ರೈತ ಕುಟುಂಬದ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದರೂ ಸ್ಥಳೀಯ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಬಾರದೆ ರೈತ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಗುಡುಗಿದರು. ಈಗ ನೀವು 60 ವರ್ಷದಿಂದ ಏನು ದನ ಕಾಯ್ತಿದ್ರ? 60 ವರ್ಷದಿಂದ ಕತ್ತೆ ಕಾಯ್ತಿದ್ರ? ಏನು ತಿಂತಾ ಇದ್ರು ಹೊಟ್ಟೆಗೆ 60 ವರ್ಷದಿಂದ? ಆಯ್ತು, 60 ವರ್ಷದಿಂದ ಇದ್ದಾರೆ ಅಂತ ಗೊತ್ತಿದೆ. ಅವ್ರಿಗೆ ಒಂದು ನೋಟಿಸ್ ಕೊಡ್ರಿ, ಅವ್ರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವ್ರು ನೋಟಿಸ್ ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅನ್ನೋ ಗೊತ್ತಿದ್ದು ಅವ್ರಿಗೆ ನೋಟಿಸ್ ಕೊಡದೆ ಅವ್ರ ಜೊತೆಗೆ ಯಾರೂ ಇಲ್ಲ ಅಂತೇಳಿ ಈ ರೀತಿಯ ದೌರ್ಜನ್ಯ, ಇದು ಹಗಲ್ ದರೋಡೆ, ಇದು ಗೂಂಡಾರಾಜ್. ನಮ್ಮ ರಾಜ್ಯದಲ್ಲಿ ಈ ಸಂಸ್ಕೃತಿ ಇರಲಿಲ್ಲ. ಈ ಸರ್ಕಾರ ಏನು ಜನಗಳ ಕಣ್ಣಿಗೆ ಏನೇನು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದರು, ಇಲ್ಲಿರೋ ಮೋಸ್ಟ್ಲಿ ಶಾಸಕರು ಏನಾಗಿದ್ದಾರೆ ಗೊತ್ತಿಲ್ಲ, ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಯಾಕಿಷ್ಟು ದರ್ಪ, ಯಾಕಿಷ್ಟು ದೌರ್ಜನ್ಯ? ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ? 4 ಜನ ಅಲ್ಲ, ಈ ತಾಲೂಕಿನ ಎಲ್ಲ ರೈತರು ಹೋಗ್ತಾರೆ. ಆಶ್ವಾಸನೆ ಅಲ್ಲ, ಅವನಲ್ಲಿ ಇದ್ದಾನೆ, ಎಲ್ಲಿಗೆ ಹೋಗ್ಬೇಕು? ಅವನು ಎಲ್ಲಿಗೆ ಹೋಗ್ಬೇಕು? ನಮ್ಮ ಪ್ರಶ್ನೆ, ಅವನು ಎಲ್ಲಿಗೆ ಹೋಗ್ಬೇಕು? ಅವ್ರು ಆಯ್ತು 60 ವರ್ಷದಿಂದ ಏನು ಕತ್ತೆ ಕಾಯ್ತಿದ್ರ? ಏನು ತಿಂತಾ ಇದ್ರು ಹೊಟ್ಟೆಗೆ 60 ವರ್ಷದಿಂದ? ಯಾವ ಇಲ್ಲಿವರೆಗೂ ಆಡಳಿತ ಇರ್ಲಿಲ್ವಾ? ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ ಅವತ್ತೇ? ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ? ಆಯ್ತಲ್ಲ, ಇವತ್ತು ಆಯ್ತು, ನೀವು ಯಾರಿಗೆ ಆಶ್ರಯ ಕೊಡೋಕೆ ಹೊರಟಿದ್ದೀರಿ? ಇರಪ್ಪ, ಯಾರಿಗೆ ಆಶ್ರಯ ಕೊಡೋಕೆ ಹೊರಟಿದ್ದೀರಿ? ನಿರಾಶ್ರಿತರು. ಹಾಗಾದ್ರೆ ಇವ್ರನ್ನ ಖಾಲಿ ಮಾಡಿಸಿದ್ರೆ ಇವ್ರು ನಿರಾಶ್ರಿತರಾಗಲ್ವಾ? ಇವರು ಮನುಷ್ಯರಲ್ವಾ? ಇವರು ಈ ಊರ್ನವ್ರಲ್ವಾ? ಯಾವ ನ್ಯಾಯ ಇದು? ಯಾರು ಹೇಳೋರು ಕೇಳೋರು ಯಾವನು ಇಲ್ವಾ ನಿಮಗೆ? ಎಷ್ಟು ದೌರ್ಜನ್ಯ ನಿಮ್ಮದು? ಹಗಲು ದರೋಡೆ ನಡೀತಾ ಇದೆ. ಮುನ್ಸಿಪಾಲಿಟಿನಲ್ಲಿ, ತಾಲೂಕು ಆಫೀಸಲ್ಲಿ ದೌರ್ಜನ್ಯ. 1000 ರೂಪಾಯಿ ದರೋಡೆ ಮಾಡಿ ತಿಂದು ಸಾಯ್ತಾ ಇದ್ದೀರಾ. ಅದು ಸಾಲದು ಅಂತೇಳಿ ಇಷ್ಟು ಜನ ಅಮಾಯಕರ ತಲೆ ಮೇಲೆ ನಾಚಿಕೆ ಆಗಬೇಕು ನಿಮ್ಮ ಆಡಳಿತಕ್ಕೆ. ಯಾರು ಹೇಳ್ತಾರೆ? ಯಾವ ಕಾನೂನು ಹೇಳ್ತೀರಿ? ಕಾನೂನು ಇದೆ ರೀ. ಯಾರು 30 ವರ್ಷಕ್ಕಿಂತ ಜಾಸ್ತಿ ಒಂದು ಜಾಗದಲ್ಲಿ ಕೂತು ವ್ಯವಸಾಯ ಮಾಡಿರ್ತಾರೆ, ಅದು ಅವ್ರದ್ದು ಜಾಗ. ಅದಕ್ಕೆ ದಾಖಲಾತಿ ಇದೆ, TT ಕಟ್ಟಿದ್ದಾರೆ. ಇದೇ ಶಾಸಕರ ಹಿಂದೆ ಅವ್ರಿಗೆ ಒಂದು ಲೆಟರ್ ಕೊಟ್ಟವ್ರೆ, DC ಅವರು ಲೆಟರ್ ಮಾಡಿದ್ದಾರೆ, ಇವ್ರಿಗೆ ಅಲರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆಯಿತು, ಒಂದು ವೇಳೆ ಅನಿವಾರ್ಯವಾಗಿ ಬೇಕಾ, ನ್ಯಾಯ ರೀತಿಯಿಂದ ಮಾಡ್ರಿ, ಕೊಡ್ರಿ ನೋಟಿಸ್. ಅವರು
ಇಲ್ಲಿ ನ್ಯಾಯ ಅನ್ನೋದಿಲ್ವಾ, ದೇಶ ಅನ್ನೋದಿಲ್ವಾ, ಸಂವಿಧಾನ ಇಲ್ವಾ ಇಲ್ಲಿ? ಅವ್ರು ಹೋಗ್ತಾರೆ ಕೋರ್ಟ್ಗೆ ಹೋಗಿ ಕೇಳ್ತಾರೆ, ಕೋರ್ಟಲ್ಲಿ ಅವ್ರಿಗೇನಾದ್ರು ಇಲ್ಲಪ್ಪ ನೀವು ಖಾಲಿ ಮಾಡಿರಿ ಅಂತ ನಿರ್ದೇಶನ ಬಂದರೆ ಅವ್ರು ಖಾಲಿ ಮಾಡ್ತಾರೆ. ಯಾವ ನ್ಯಾಯ ಇದು? ಅರ್ಥ ಆಯ್ತಲ್ಲ? ಇದು ದೌರ್ಜನ್ಯ. ಇದನ್ನು ನಾವು ಖಂಡಿಸ್ತೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಡೆ ತಿರುಗಿ ನೋಡಬೇಕು, ಮಾನ್ಯ ಡಿ ಕೆ ಶಿವಕುಮಾರ್ ಈ ಕಡೆ ತಿರುಗಿ ನೋಡಬೇಕು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನೋಡ್ಬೇಕು ಏನಾಗ್ತದೆ ಅಂತ. ನಮ್ಮ ತಾಲೂಕಿನ ಶಾಸಕರು ಕಂಡುಬಿಡ್ಬೇಕು, ಬರಬೇಕಿಲ್ಲಿ ತೆರೆ ಮೇಲೆ ಕೂತ್ಕೊಂಡು. ಅಂತ ಚಿಕ್ಕಮ್ಮನ ಮಗಳು ನಾನು. ಇವರು ನಮ್ಮ ತಾತ ಮುತ್ತಾತ ಕಾಲದಾಗ್ಲಿಂದ ಅವರು ಸುಮಾರು 70-80 ವರ್ಷದಿಂದ ಆಳ್ಕೊಂಬಂದಿರೋ ಜಮೀನು ಅದು. ನಾವು ಈ 3ನೇ ವರ್ಷದಿಂದ ಕೂಡ ನಾವು ಕೂಡ ಅದ್ರಲ್ಲಿ ರಾಗಿ ಬೆಳ್ಕೊಂಡು ಜೀವನ ಮಾಡಿದೀವಿ. ಅವರು ನಮ್ಗೆ ಕೋರಿ ಮಾಡ್ಕೊಟ್ಟಿದ್ರು, ನಾವೇ ಅದನ್ನ ಉಳುಮೆ ಮಾಡಿ ಮಾಡ್ಕೊಂಡು ಊಟ ಮಾಡಿದೀವಿ. ಇವ್ರು 20 ದಿವಸದಿಂದ ಧರಣಿ ಕುಂತಿದ್ದಾರೆ. ಅಧಿಕಾರಿಗಳೆಲ್ಲ ಬಂದು ಏಕಾಏಕಿ ಕೆಲಸ ಮಾಡ್ಕೊಂಡು ಇದನ್ನ ಬಡವರಿಗೆ ಸೈಟ್ ಅನ್ಸ್ತಿದೀವಿ ಅಂತ. ಇವ್ರು ಇಲ್ಲ ನಾವು ಬಿಟ್ಕೊಡಲ್ಲ, ನಮಗೆ ಸೇರ್ಬೇಕಾದಿದ್ದು ನಮಗ್ ಕೊಡಿ ಅಂತ. ಅವರು ಅಧಿಕಾರಿಗಳೆಲ್ಲ DC ಮೇಡಮ್ ಕೂಡ ಹೇಳಿದ್ದಿದೆ, ಕುಟುಂಬಕ್ಕೆ 25 ಸೈಟ್ ಮಾಡ್ಕೊಟ್ಟು 4.5 ಎಕರೆ ಜಮೀನ್ ಕೊಡ್ತೀವಿ, ಇಲ್ಲಿಂದ ಹೋಗಿ ಅಂತ. ಅವ್ರು ಸುಮ್ನೆ ಆಶ್ವಾಸನೆ ಕೊಟ್ರು, ಬಟ್ ಯಾವ್ದು ಕ್ಲೂ ಕೊಟ್ಟಿಲ್ಲ ಅಂತ ಇವ್ರು ಇನ್ನೂ ಕೂತಿದ್ರು. ಇವತ್ತು ಏಕಾಏಕಿ ಪೊಲೀಸ್ ಎಲ್ಲ ಹೋಗಿ ಇಲ್ಲಿಂದ ಎದ್ದಾಳಿ ಅಂತ ಎಬ್ರಿಸಕ್ ಹೋಗಿ ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೈ ಮುಂಚೆನೆ ಅವನಿಗೆ ಆಕ್ಸಿಡೆಂಟ್ ಆಗಿ ಹ್ಯಾಂಡಿಕ್ಯಾಪ್ಟ್ ಅವನು. ಈಗ ಮತ್ತೆ ತಿರ್ಗಾ ನೋವು ಮಾಡ್ಯಾರ ಸರ್ ಪೊಲೀಸ್ ಎಲ್ಲ, ಅದನ್ನ ಬಿಟ್ಟವ್ರೆ ಹಾಕಿ ಅವರಿಗೆ ಎಲ್ರು ಫುಲ್ ಎಲ್ಲ 40 ಜನ ಪೊಲೀಸ್ ಹೋಗ್ಬಿಟ್ಟು ಎಲ್ಲ ಇಷ್ಟೇ ಜನ ಹಾಕೊಂಡಿದೀವಿ ಸರ್. ಇಲ್ಲೊಬ್ರು ಬಂದು ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ. ನಮಗ್ ಕಷ್ಟ ಬಂದ್ರೆ ನಾವು ಪೊಲೀಸ್ ಹತ್ರ ಹೋಗ್ತೀವಿ, ನಮ್ ಕಷ್ಟ ಹೇಳ್ಕೊಳಕ್ ಬರ್ತಾರೆ. ಅವರೇ ಬಂದು ಈ ತರ ಮಾಡಿದ್ರೆ ನಾವು ಹೋಗಿ ಯಾರು ಕಂಪ್ಲೇಂಟ್ ಕೊಡ್ಬೇಕು ಹೇಳಿ ಸರ್ ನೀವು? ಇವಾಗ ನಾವ್ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ದೇವ್ರೇ ಮೋಸ ಮಾಡಿದ್ರೆ ದೇವ್ರಿಗೆ ಕೈ ಮುಗಿಯಕ್ ಆಗ್ತೈತಾ? ಇಲ್ಲ ತಾನೆ, ನಾವೆಲ್ಲ ಇಷ್ಟೊತ್ತಾಗೈತೆ. ಇವಾಗ ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಡೌಟ್ ಇದ್ರೆ ತುಮಕೂರಿಗೆ ಕರ್ಕೊಂಡೋಗಿ ಅಂತ. ಈಗ ತುಮಕೂರಿಗೆ ಕರ್ಕೊಂಡೋಗಿ ಅಂತ ಹೇಳಿ 1 ಗಂಟೆ ಆಗೈತೆ ಸರ್, ಯಾರು ಕರ್ಕೊಂಡೋಗಿಲ್ಲ. 20 ದಿವಸದಿಂದ ಕೂತಿದ್ದಾರೆ ಸರ್. ಅವನು ಎಣ್ಣೆ ವ್ಯಾಪಾರ, ತೆಂಗಿನಕಾಯಿ ಎಣ್ಣೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದ. 20 ದಿವಸದಿಂದ ಕೂತಿದ್ದಾನೆ. ಅವ್ನಿಗೆ ಇವಾಗ ದುಡ್ಡಿಲ್ಲ, ನಾವ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ ಸರ್? ಹೇಳಿ. ಬಡವ್ರಿಗೆ ಇಷ್ಟೊಂದು ದೌರ್ಜನ್ಯ ಮಾಡಬಾರ್ದು ಸರ್. MLA ಸಾಹೇಬ್ರು ಇದ್ದು ಬಂದು ಎಲ್ಲ ಹೇಳಿ ಹೋಗಿ ಆಶ್ವಾಸನೆ ಕೊಟ್ಟಿದ ತಕ್ಷಣ ನಡ್ಕೋಬೇಕು ಸರ್, ನಡ್ಕೋಬೇಕು. ಸುಮ್ನೆ ಇಲ್ಲಿಂದ ಎದ್ದಾಳಿ ಅಂತಂದ್ರೆ ಎಲ್ಲ ಹೋಗ್ಬೇಕು. ಅವ್ರು ಊಟ ತಿಂದಿಲ್ಲ ಏನಿಲ್ಲ, ಏಕೈಕಿ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಹೇಳ್ರಿ ಸರ್. ಪೊಲೀಸರನ್ನು ಕಳಿಸ್ಬಿಟ್ಟು ಹೊಡೆಸ್ಬಿಟ್ರೆ ಸರ್ ಈ ತರ ಜೀವಕ್ಕೆ ಉತ್ತರ ಬಂದು ಅವರು ಈ ತರ 15-20 ದಿವಸಕ್ಕೆ ಮುಂಚೆನೆ ಬಂದು ಒಳ್ಳೆ ಸಮಾಧಾನದಿಂದ ಹೋಗಿ ಇಂತದಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ತರ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಸರ್. ಹೇಳಿದ್ರು ನಾವು ಬೇರೆ ಕಡೆ ಕೊಡಿಸ್ತೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆಸ್ತೀವಿ, ನಾವು ಅವ್ರಿಗೆ ಹೇಳ್ತೀವಿ 4.5 ಎಕರೆ ಜಮೀನು ಹೇಳ್ತೀವಿ, 25 ಸೈಟ್ ಹೇಳ್ತೀವಿ ಎಲ್ಲ ಹೇಳಿರು. ಏನೂ ಇಲ್ಲ ಸರ್. 20 ದಿವಸ ಆಗೈತೆ. DC ಮೇಡಮ್ ಇವತ್ತವರೆಗೂ ಏನು ತೋರಿಸಿಲ್ಲ. ಅವರು ಏನು ವೃಕ್ಷ ಹಾಕಿ ನೋಡಿ ಸರ್, ಯಾರು ಓದಿಲ್ಲ ಎಲ್ಲ ಹೆಬ್ಬೆಟ್ಕೊಳ್ಳಿ. DC ಮೇಡಮ್ ಒಂದ್ಸತಿ ಇಷ್ಟು ಜನ ಹ್ಯಾಂಡಿಕ್ಯಾಪ್ಟ್ ಇದಾರೆ, ಸ್ಪಾಟ್ ಅಲ್ಲೂ ಬಂದು ಏನ್ ಮಾಡ್ತಾವ್ರೆ ಇವರು ಅಂತಾನು ಒಂದ್ ದಿವಸ ನೋಡಿಲ್ಲ. ಊಟ ಇಲ್ಲ ಸರ್ ಅವರಿಗೆ, ಇಲ್ಲ ಸರ್ ಬಂದೇ ಇಲ್ಲ. DC ವಿಸಿಟ್ ಹಾಕಿಲ್ಲ, ಕರೆಸ್ಕೊಂಡಿದ್ರು ಇರ ಹತ್ರನೇ. ಯಾರು ತಹಶೀಲ್ದಾರ್ ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಅಲ್ಲಿ ಇರ ಹತ್ರನೇ ಕರೆಸ್ಕೊಂಡು ಅವರೇ ಹೇಳಿದ್ರಂತ 25 ಕೊಡ್ತೀವಿ ಅಂತ. ಬರ್ತಾರೆ ದೌರ್ಜನ್ಯ ಮಾಡ್ತಾರೆ ಪೊಲೀಸ್ ಅಷ್ಟಿದ್ರೆ, ಅಧಿಕಾರಿಗಳು ಬೇರೆ ಯಾರು ಬಂದಿಲ್ಲ ಸರ್. ಅಲ್ಲಿ ಪೊಲೀಸ್ ಅವ್ರು ಮಾತಾಡೋದ್ ಮಾತ್ರ ವಿಡಿಯೋ ಮಾಡ್ಕೋಬೇಕು, ನಾವು ಮಾತಾಡೋದು ಅವ್ರು ಮಾತಾಡೋದು ನಾವ್ ವಿಡಿಯೋ ಮಾಡ್ಕೊಂಡ್ರೆ ಫೋನ್ಗಳೆಲ್ಲ ಕಿತ್ಕೊಂತಾವ್ರೆ. ಅವ್ರು ಮಾತಾಡೋದನ್ನ ವಿಡಿಯೋ ಮಾಡ್ಕೋಬಹುದು. ನಿಮ್ಮ ಅಪ್ಪಂದಾಯ್ತು ಇಲ್ಲಿ ಕೂತಿದ್ದೀರಾ ಎದ್ದೋಗ್ರಿ ಅಂತಾರೆ. ಅಪ್ಪಂದಾಗೋದಕ್ಕಿಂತ ಅಲ್ವಾ ಸರ್ ಕೂತಿರೋದು? ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಂಗರಾಜು, ವಿಜಯರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ, ಯುವ ಮುಖಂಡ ರಂಗನಾಥ್, ರೈತ ಮುಖಂಡರು, ಪತ್ರಿಕಾ ಮಿತ್ರರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕಳೆದ 3 ದಿನಗಳ ಹಿಂದೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಶರಣಾಗತರಾಗಿರುವ 6 ಮಂದಿ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಚಿಕ್ಕಮಗಳೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಿತ್ತಲೆಗುಲಿ ಬಳಿಯ ಅರಣ್ಯ ಪ್ರದೇಶದಲ್ಲಿ PSI ತಂಡ ಶಸ್ತ್ರಾಸ್ತ್ರ ಹಾಗೂ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆದಿದೆ. ಮುಖ್ಯವಾಹಿನಿಗೆ ಬಂದರೆ ಸಹಾನುಭೂತಿಯಿಂದ ನಡೆದುಕೊಳ್ಳಲಾಗುವುದು ಎಂಬ ರಾಜ್ಯ ಸರ್ಕಾರದ ಭರವಸೆ ಹಿನ್ನೆಲೆಯಲ್ಲಿ 6 ಮಂದಿ ನಕ್ಸಲರು ಜನವರಿ 8ರಂದು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಪ್ರವೇಶ ಮಾಡಿದರು. ಶಾಂತಿಗಾಗಿ ನಾವು ಸಂಘಟನೆ ಹಾಗೂ ಶರಣಾಗತಿ ನೀತಿ
ಸಮಿತಿ ಸದಸ್ಯರು ಮನವೊಲಿಸಿದ ಬಳಿಕ ಮುಖಂಡರು ಲತಾ ಸುಂದರಿ ವನಜಾಕ್ಷಿ ಕೆ ವಸಂತ ಜಿಶಾ ಹಾಗೂ ಮಾರೆಪ್ಪ ಅರೋಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಶರಣಾದರು. ಈ ವೇಳೆ ಹೂಗುಚ್ಛ ಹಾಗೂ ಸಂವಿಧಾನ ಪುಸ್ತಕ ನೀಡಿ ಸ್ವಾಗತಿಸಲಾಗಿತ್ತು. ಇದೀಗ ಪೊಲೀಸರು ಒಂದು AK-57 ಗನ್, 3 303 ರೈಫಲ್, 12 ಬೋರ್ SPBL ಹಾಗೂ 1 ದೇಶ ನಿರ್ಮಿತ ಪಿಸ್ತೂಲ್ ಸೇರಿ 6 ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ನನಗೆ ಯಾರ ಬೆಂಬಲವೂ ಬೇಡ. ಪಕ್ಷ ಹೇಳಿದಂತೆ ನಾನು ಕೆಲಸ ಮಾಡುತ್ತೇನೆ. ನನ್ನ ಪರವಾಗಿ ಯಾರು ಒತ್ತಾಯ ಮಾಡುವುದು ಬೇಡ ಎಂದು DCM DK ಶಿವಕುಮಾರ್ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಶೃಂಗೇರಿ ಮಠಕ್ಕೆ ಭೇಟಿ ನೀಡಿದ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕರ್ಮಣ್ಯೆ ವಾದಿಕಾರಸ್ತೆ ಮಹಾಫಲೇಶು ಕದಾಚಲ ಎಂಬ ಶ್ಲೋಕದೊಂದಿಗೆ ನಮ್ಮ ಪ್ರಯತ್ನ ನಾವು ಮಾಡೋಣ, ಫಲಾಫಲ ದೇವರಿಗೆ ಬಿಡೋಣ. ಮುಂದಿನ CM DK ಶಿವಕುಮಾರ್ ಅವರು ಆಗಬೇಕು ಎಂದು ಕಾರ್ಯಕರ್ತರು ಒತ್ತಾಯ ಮಾಡುತ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ಯಾವುದೇ ಶಾಸಕರು ನನಗೆ ಬೆಂಬಲ ನೀಡುವುದು ಬೇಡ. ನಾನುಂಟು, ಕಾಂಗ್ರೆಸ್ ಪಕ್ಷವುಂಟು. ಪಕ್ಷದ ನಾಯಕರು ಹೇಳಿದಂತೆ ನಾನು ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ನನ್ನ ಪರವಾಗಿ ಶಾಸಕರು ಕಾರ್ಯಕರ್ತರು ಕೂಗುವುದು ಬೇಡ. ನಾನು ನನ್ನ ಕರ್ತವ್ಯ ಮಾಡುತ್ತೇನೆ ಎಂದು ತಿಳಿಸಿದರು. ಕೆಪಿಸಿಸಿ OBC ಘಟಕದ ಪ್ರಭಾರಿ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾದ DT ಶ್ರೀನಿವಾಸ್ ನೇಮಕಗೊಂಡಿದ್ದಾರೆ. 2024ರಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರು. ಅವರ ಕಾರ್ಯಕ್ಷಮತೆಯನ್ನ ಮೆಚ್ಚಿದ ರಾಜ್ಯ ಸರ್ಕಾರವು ಅವರನ್ನ ಕೆಪಿಸಿಸಿ OBC ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಮತ್ತೊಂದು ಪ್ರಮುಖ ಜವಾಬ್ದಾರಿಯನ್ನ ನೀಡಿದ್ದಾರೆ. OBC ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ TD ಶ್ರೀನಿವಾಸ್ ಅವರಿಗೆ ನಮ್ಮ ಕರ್ನಾಟಕ ಟಿವಿ ವತಿಯಿಂದ ಶುಭಾಶಯಗಳು. ಅವರು ಮತ್ತಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿ ಎಂದು ಆಶಿಸುತ್ತೇವೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬೆಳಗಿನ ಜಾವ ದಟ್ಟ ಮಂಜು ಆವರಿಸಿದ ವಾತಾವರಣವಿದ್ದ ಪರಿಣಾಮ ಗೋಚರತೆ ಮಟ್ಟ ಬಹಳ ಕಡಿಮೆ ಇತ್ತು. ಇದರಿಂದಾಗಿ ಹಲವಾರು ರೈಲುಗಳ ಕಾರ್ಯಾಚರಣೆ ಮೇಲೂ ಪರಿಣಾಮ ಬೀರಿದೆ. ದಟ್ಟ ಮಂಜಿನಿಂದಾಗಿ 45 ರೈಲುಗಳು ಸಂಚಾರ ವಿಳಂಬವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಯಾವುದೇ ವಿಮಾನಗಳ ಹಾರಾಟದ ಮೇಲೆ ಇದು ಪರಿಣಾಮ ಬೀರಿಲ್ಲ ಎಂದು ವರದಿಯಾಗಿದೆ. ರನ್ವೇ ಗೋಚರತೆ ಸುಧಾರಿಸುವ ಕಾರಣ ಎಲ್ಲಾ ವಿಮಾನಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರಯಾಣಿಕರು ನವೀಕರಿಸಿದ ವಿಮಾನ ಮಾಹಿತಿಗಾಗಿ ಸಂಬಂಧಪಟ್ಟ ವಿಮಾನಯಾನ ಸಂಸ್ಥೆಯನ್ನ ಸಂಪರ್ಕಿಸಲು ವಿನಂತಿಸಲಾಗಿದೆ ಎಂದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಯಾಣಿಕರಿಗೆ ಅಧಿಕೃತ ಮಾಹಿತಿ ನೀಡಿದೆ. ಭಾನುವಾರದಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ JDS ಪಕ್ಷ ಸಂಘಟನಾ ಸಭೆಯಿಂದ ದೂರ ಉಳಿಯಲು ನಿರ್ಧರಿಸಿದ್ದು, ಕ್ಷೇತ್ರದ ಕೆಲಸದಿಂದ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು JDS ಶಾಸಕ GT ದೇವೇಗೌಡ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ನನಗೆ ಯಾರ ಮೇಲೂ ಯಾವುದೇ ಕೋಪ ಬೇಸರ ಇಲ್ಲ, ತಾಳ್ಮೆಯಿಂದ ಇದ್ದೇನೆ. ನನಗೆ 75 ವರ್ಷ ವಯಸ್ಸಾಗಿದ್ದು, ನನಗೆ ವಯಸ್ಸಾದ ಕಾರಣ ಓಡಾಡಲು ಮಾಡಲು ಕಷ್ಟ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ಹಾಗೂ ಆರೋಗ್ಯ ಸರಿಯಿಲ್ಲದ ಕಾರಣ ನಾಳಿನ ಸಭೆಗೆ ಹೋಗುತ್ತಿಲ್ಲ. ಇದೇ ವೇಳೆ ಮೈಸೂರು ದಿನೇ ದಿನೇ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು, ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕೆಂದು ಮನವಿಯನ್ನ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ರಶ್ಮಿಕಾ ಮಂದಣ್ಣ ಜಿಮ್ನಲ್ಲಿ ಗಾಯಗೊಂಡಿದ್ದು, ಸಿಕಂದರ್ ಚಿತ್ರೀಕರಣ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಭಿನಯ ಮಾತ್ರವಲ್ಲದೆ ತಮ್ಮ ಫಿಟ್ನೆಸ್ಗೆ ಹೆಸರುವಾಸಿಯಾಗಿರುವ 28ರ ಹರೆಯದ ತಾರೆ ತಮ್ಮ ಜಿಮ್ ಟ್ರೈನಿಂಗ್ ಸೆಷನ್ ಸಂದರ್ಭದಲ್ಲಿ ಗಾಯಗೊಂಡಿದ್ದು, ಸಂಪೂರ್ಣವಾಗಿ ಗುಣಮುಖರಾಗಲು ಕೆಲ ಸಮಯದವರೆಗೆ ವಿಶ್ರಾಂತಿ ಪಡೆಯಲು ಸೂಚಿಸಲಾಗಿದೆ. ವಿಶ್ರಾಂತಿ ಪಡೆಯುವ ಮೂಲಕ ಚೇತರಿಸಿಕೊಳ್ಳುತ್ತಿದ್ದಾರೆ. ಅವರ ಮುಂಬರುವ ಸಿನಿಮಾಗಳ ಚಿತ್ರೀಕರಣವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬಹುತೇಕ ಗುಣಮುಖರಾಗಿದ್ದು, ಶೀಘ್ರದಲ್ಲಿಯೇ ಸೆಟ್ಗೆ ಮರಳಿ ಕೆಲಸ ಪುನರಾರಂಭಿಸುವ ನಿರೀಕ್ಷೆ ಇದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.